ಸರ್ಕಾರಿ ಯೋಜನೆಗಳ ಪಟ್ಟಿ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪಿಎಂಜೆಡಿವೈ ಹಣಕಾಸಿನ ಸೇವೆಗಳಿಗೆ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಹಣಕಾಸಿನ ಸೇರ್ಪಡೆಗಾಗಿ ಭಾರತದ ರಾಷ್ಟ್ರೀಯ ಮಿಷನ್ ಆಗಿದೆ. ಅವುಗಳೆಂದರೆ ಬ್ಯಾಂಕಿಂಗ್, ಉಳಿತಾಯ ಮತ್ತು ಠೇವಣಿ ಖಾತೆಗಳು, ರವಾನೆ, ಕ್ರೆಡಿಟ್, ವಿಮೆ, ಕೈಗೆಟುಕುವ ರೀತಿಯಲ್ಲಿ ಪಿಂಚಣಿ. ಈ ಆರ್ಥಿಕ ಸೇರ್ಪಡೆ ಅಭಿಯಾನವನ್ನು ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು 28 ಆಗಸ್ಟ್ 2014ರಂದು ಪ್ರಾರಂಭಿಸಿದರು. ಸುಕನ್ಯಾ ಸಮೃದ್ಧಿ ಖಾತೆಯು ಹೆಣ್ಣು ಮಕ್ಕಳ ಪೋಷಕರನ್ನು ಗುರಿಯಾಗಿಸಿಕೊಂಡು ಭಾರತ ಸರ್ಕಾರದ ಬೆಂಬಲಿತ ಉಳಿತಾಯ ಯೋಜನೆಯಾಗಿದೆ. ಈ ಯೋಜನೆಯು ತಮ್ಮ ಹೆಣ್ಣು ಮಗುವಿನ ಭವಿಷ್ಯದ ಶಿಕ್ಷಣ ಮತ್ತು ಮದುವೆಯ ವೆಚ್ಚಗಳಿಗಾಗಿ ನಿಧಿಯನ್ನು ನಿರ್ಮಿಸಲು ಪೋಷಕರನ್ನು ಪ್ರೋತ್ಸಾಹಿಸುತ್ತದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ 22 ಜನವರಿ 2015ರಂದು ಈ ಯೋಜನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಎಂಬುದು ಮಾನ್ಯ ಪ್ರಧಾನಮಂತ್ರಿಗಳು ಏಪ್ರಿಲ್ 8, 2015ರಂದು ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷದವರೆಗೆ ಸಾಲವನ್ನು ಒದಗಿಸುವ ಯೋಜನೆಯಾಗಿದೆ. ಈ ಸಾಲಗಳನ್ನು ಪಿಎಂಎಂವೈ ಅಡಿಯಲ್ಲಿ ಮುದ್ರಾ ಸಾಲಗಳೆಂದು ವರ್ಗೀಕರಿಸಲಾಗಿದೆ. ಈ ಸಾಲಗಳನ್ನು ವಾಣಿಜ್ಯ ಬ್ಯಾಂಕುಗಳು, ಆರ್ಆರ್ಬಿಗಳು, ಸಣ್ಣ ಹಣಕಾಸು ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು, ಎಂಎಫ್ಐಗಳು ಮತ್ತು ಎನ್ಬಿಎಫ್ಸಿಗಳು ನೀಡುತ್ತವೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಆಶ್ರಯದಲ್ಲಿ ಫಲಾನುಭವಿ ಸೂಕ್ಷ್ಮ ಘಟಕದ ಬೆಳವಣಿಗೆ ಮತ್ತು ಹಣಕಾಸಿನ ಅಗತ್ಯತೆಗಳ ಹಂತಕ್ಕೆ ಅನುಗುಣವಾಗಿ ಮುದ್ರಾ 3 ಉತ್ಪನ್ನಗಳನ್ನು ಅಂದರೆ ಶಿಶು, ಕಿಶೋರ್ ಮತ್ತು ತರುಣ್ ರಚಿಸಿದೆ. ಶಿಶು ರು. 50,000 ಸಾಲಗಳನ್ನು ಒಳಗೊಂಡಿದೆ. ಕಿಶೋರ್ 50,000ದಿಂದ 5 ಲಕ್ಷದವರೆಗೆ ಗಿಂತ ಹೆಚ್ಚಿನ ಸಾಲಗಳನ್ನು ಒಳಗೊಂಡಿದೆ. ತರುಣ್ 5 ಲಕ್ಷದಿಂದ 10 ಲಕ್ಷದವರೆಗಿನ ಸಾಲಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಪಿಎಂಜೆಜೆಬಿವೈ ಭಾರತದಲ್ಲಿ ಸರ್ಕಾರದ ಬೆಂಬಲಿತ ಜೀವ ವಿಮಾ ಯೋಜನೆಯಾಗಿದೆ. ಇದನ್ನು ಮೂಲತಃ ಫೆಬ್ರವರಿ 2015ರಲ್ಲಿ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು 2015ರ ಬಜೆಟ್ ಭಾಷಣದಲ್ಲಿ ಉಲ್ಲೇಖಿಸಲಾಗಿದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 9 ಮೇ 2015ರಂದು ಕೋಲ್ಕತ್ತಾದಲ್ಲಿ ಔಪಚಾರಿಕವಾಗಿ ಪ್ರಾರಂಭಿಸಿದರು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪಿಎಂಎಸ್ಸಿ ಭಾರತದಲ್ಲಿ ಸರ್ಕಾರದ ಬೆಂಬಲಿತ ಅಪಘಾತ ವಿಮಾ ಯೋಜನೆಯಾಗಿದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 9 ಮೇ 2015ರಂದು ಕೋಲ್ಕತ್ತಾದಲ್ಲಿ ಔಪಚಾರಿಕವಾಗಿ ಪ್ರಾರಂಭಿಸಿದರು. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಬ್ಯಾಂಕ್ ಖಾತೆಗಳನ್ನು ಹೊಂದಿರುವ 18ರಿಂದ 70 ವರ್ಷ ವಯಸ್ಸಿನ ಜನರಿಗೆ ಲಭ್ಯವಿದೆ. ಇದರ ವಾರ್ಷಿಕ ಪ್ರೀಮಿಯಂ ರು. 12. ಅಟಲ್ ಪಿಂಚಣಿ ಯೋಜನೆಯು ಅಸಂಘಟಿತ ವಲಯವನ್ನು ಗುರಿಯಾಗಿಸಿಕೊಂಡು ಭಾರತದಲ್ಲಿ ಸರ್ಕಾರದ ಬೆಂಬಲಿತ ಪಿಂಚಣಿ ಯೋಜನೆಯಾಗಿದೆ. ಇದನ್ನು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಅಡಿಯಲ್ಲಿ ಪಿಎಫ್ಆರ್ಡಿಎ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಿಸುತ್ತದೆ. ದುರ್ಬಲ ವರ್ಗದ ವ್ಯಕ್ತಿಗಳಿಗೆ ಪಿಂಚಣಿ ಆಯ್ಕೆ ಮಾಡಲು ಪ್ರೋತ್ಸಾಹಿಸಲು ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಇದು ಅವರ ವೃದ್ಧಾಪ್ಯದಲ್ಲಿ ಅವರಿಗೆ ಅಪಾರ ಪ್ರಯೋಜನವನ್ನು ನೀಡುತ್ತದೆ. ಇದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 9 ಮೇ 2015ರಂದು ಕೋಲ್ಕತ್ತಾದಲ್ಲಿ ಪ್ರಾರಂಭಿಸಿದರು. ಎಪಿವೈಗೆ ಸೇರುವ ಕನಿಷ್ಠ ವಯಸ್ಸು 18 ವರ್ಷಗಳು ಮತ್ತು ಗರಿಷ್ಠ ವಯಸ್ಸು 40 ವರ್ಷಗಳು. ಕಿಸಾನ್ ವಿಕಾಸ್ ಪತ್ರವು ಉಳಿತಾಯ ಪ್ರಮಾಣಪತ್ರ ಯೋಜನೆಯಾಗಿದ್ದು, ಇದನ್ನು ಮೊದಲು 1988ರಲ್ಲಿ ಭಾರತ ಅಂಚೆ ಮೂಲಕ ಪ್ರಾರಂಭಿಸಲಾಯಿತು. ಇದು ಆರಂಭಿಕ ತಿಂಗಳುಗಳಲ್ಲಿ ಯಶಸ್ವಿಯಾಯಿತು. ಆದರೆ ನಂತರ ಭಾರತ ಸರ್ಕಾರವು ಜಯಮಾಲಾ ಗೋಪಿನಾಥ್ ಅವರ ಮೇಲ್ವಿಚಾರಣೆಯಲ್ಲಿ ಸಮಿತಿಯನ್ನು ರಚಿಸಿತು. ಅದು ಕೆವಿಪಿ ಅನ್ನು ದುರುಪಯೋಗಪಡಿಸಿಕೊಳ್ಳಬಹುದೆಂಬ ಸರ್ಕಾರಕ್ಕೆ ತನ್ನ ಶಿಫಾರಸನ್ನು ನೀಡಿತು. ಆದ್ದರಿಂದ ಭಾರತ ಸರ್ಕಾರವು ಈ ಯೋಜನೆಯನ್ನು ಮುಚ್ಚಲು ನಿರ್ಧರಿಸಿತು ಮತ್ತು ಕೆವಿಪಿ ಅನ್ನು 2011ರಲ್ಲಿ ಮುಚ್ಚಲಾಯಿತು ಮತ್ತು ಹೊಸ ಸರ್ಕಾರವು 2014ರಲ್ಲಿ ಅದನ್ನು ಮರುಪ್ರಾರಂಭಿಸಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಪಿಎಂಕೆಎಸ್ವೈ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ದೃಷ್ಟಿಯೊಂದಿಗೆ ರೂಪಿಸಲಾಗಿದೆ. ಅರ್ಕೆತ್ ಕೊಪಾನಿ ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಸುಧಾರಿಸುವ ಒಂದು ಹನಿಗೆ ಹೆಚ್ಚು ಬೆಳೆಯನ್ನು ಕೇಂದ್ರೀಕೃತ ರೀತಿಯಲ್ಲಿ ಮೂಲ ಸೃಷ್ಟಿಗೆ ಕೊನೆಯಿಂದ ಅದರ ಅಂತ್ಯದ ಪರಿಹಾರದವರೆಗೆ ವಿತರಣೆ, ನಿರ್ವಹಣೆ, ಕ್ಷೇತ್ರ ಅಪ್ಲಿಕೇಶನ್ ಮತ್ತು ವಿಸ್ತರಣೆ ಚಟುವಟಿಕೆಗಳು. ಗೌರವಾನ್ವಿತ ಪ್ರಧಾನಮಂತ್ರಿ ಅವರ ಅಧ್ಯಕ್ಷತೆಯ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಜುಲೈ 1, 2015ರಂದು ನಡೆದ ತನ್ನ ಸಭೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅನುಮೋದನೆಗೆ ಬಂದಿತು. ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆ ಪಿಎಂಎಜಿವೈ ವಂಚಿತ ವರ್ಗಗಳ ಸಬಲೀಕರಣಕ್ಕಾಗಿ ಭಾರತ ಸರ್ಕಾರದ ಉಪಕ್ರಮವು ಎಲ್ಲ ಸಂಬಂಧಿತ ಕೇಂದ್ರ ಮತ್ತು ರಾಜ್ಯ ಯೋಜನೆಗಳ ಒಮ್ಮುಖ ಅನುಷ್ಠಾನದ ಮೂಲಕ ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. 50%ಗಿಂತ ಹೆಚ್ಚು
ಎಸ್ಸಿ ಜನಸಂಖ್ಯೆಯನ್ನು ಹೊಂದಿರುವ ತಲಾ 1000 ಗ್ರಾಮಗಳ ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಯೋಗಿಕ ಆಧಾರದ ಮೇಲೆ ಯೋಜನೆಯನ್ನು ಮಾರ್ಚ್ 2010 ರಲ್ಲಿ ಪ್ರಾರಂಭಿಸಲಾಯಿತು. ಮಣ್ಣಿನ ಆರೋಗ್ಯ ಕಾರ್ಡ್ ಯೋಜನೆಯು ಫೆಬ್ರವರಿ 2015 ರಲ್ಲಿ ಭಾರತ ಸರ್ಕಾರದಿಂದ ಪ್ರಾರಂಭವಾದ ಯೋಜನೆಯಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರಿಗೆ ಸಹಾಯ ಮಾಡಲು ವೈಯಕ್ತಿಕ ಜಮೀನಿಗೆ ಅಗತ್ಯವಿರುವ ಪೋಷಕಾಂಶಗಳು ಮತ್ತು ರಸಗೊಬ್ಬರಗಳ ಬೆಳೆವಾರು ಶಿಫಾರಸುಗಳನ್ನು ಹೊಂದಿರುವ ರೈತರಿಗೆ ಮಣ್ಣಿನ ಕಾರ್ಡ್ಗಳನ್ನು ನೀಡಲು ಸರ್ಕಾರ ಯೋಜಿಸಿದೆ. ಒಳ ಹರಿವಿನ ವಿವೇಚನಾಯುಕ್ತ ಬಳಕೆಯ ಮೂಲಕ ಉತ್ಪಾದಕತೆಯನ್ನು ಸುಧಾರಿಸಿ ಮೇಕ್ ಇನ್ ಇಂಡಿಯಾ ಆರ್ಥಿಕತೆಯ 25 ಕ್ಷೇತ್ರಗಳನ್ನು ಒಳಗೊಂಡಿರುವ ಒಂದು ರೀತಿಯ ಸ್ವದೇಶಿ ಆಂದೋಲನವನ್ನು ಭಾರತ ಸರ್ಕಾರವು 25 ಸೆಪ್ಟೆಂಬರ್ 2014 ರಂದು ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಉತ್ಪಾದಿಸಲು ಉತ್ತೇಜಿಸಲು ಪ್ರಾರಂಭಿಸಿತು. ಸ್ಕಿಲ್ ಇಂಡಿಯಾ ಎಂಬುದು ಪ್ರಧಾನಿ ನರೇಂದ್ರ ಮೋದಿಯವರು 15 ಜುಲೈ 2015 ರಂದು ಪ್ರಾರಂಭಿಸಿದ ಅಭಿಯಾನವಾಗಿದ್ದು, ಇದು 2022 ರ ವೇಳೆಗೆ ಭಾರತದಲ್ಲಿ 40 ಕೋಟಿಗೂ ಹೆಚ್ಚು ಜನರಿಗೆ ವಿವಿಧ ಕೌಶಲ್ಯಗಳಲ್ಲಿ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಇದು ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ಮಿಷನ್, ರಾಷ್ಟ್ರೀಯ ನೀತಿಯಂತಹ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಒಳಗೊಂಡಿದೆ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ 2015, ಪ್ರಧಾನಮಂತ್ರಿ ಕೌಶಲ್ ವಿಕಾಸ್ ಯೋಜನೆ PMKVY ಮತ್ತು ಕೌಶಲ್ಯ ಶಾಲೆ ಯೋಜನೆ. ಸ್ಮಾರ್ಟ್ ಸಿಟಿ ಮಿಷನ್, ದೇಶಾದ್ಯಂತ 100 ನಗರಗಳನ್ನು ನಾಗರಿಕ ಸ್ನೇಹಿ ಮತ್ತು ಸಮರ್ಥನೀಯವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದೊಂದಿಗೆ ಭಾರತ ಸರ್ಕಾರದ ನಗರ ನವೀಕರಣ ಮತ್ತು ಮರುಹೊಂದಿಸುವ ಕಾರ್ಯಕ್ರಮವಾಗಿದೆ. 100 ಸ್ಮಾರ್ಟ್ ಸಿಟೀಸ್ ಮಿಷನ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು 25 ಜೂನ್ 2015 ರಂದು ಪ್ರಾರಂಭಿಸಿದರು. ಭಾರತದಲ್ಲಿ ಸ್ವಚ್ಛ ಭಾರತ ಅಭಿಯಾನವು ಬೀದಿಗಳು, ರಸ್ತೆಗಳು ಮತ್ತು ಸ್ವಚ್ಛಗೊಳಿಸುವ ಗುರಿಯನ್ನು ಹೊಂದಿದೆ. ಭಾರತದ ನಗರಗಳು, ಸಣ್ಣ ಪಟ್ಟಣಗಳು ಮತ್ತು ಗ್ರಾಮೀಣ ಪ್ರದೇಶಗಳ ಮೂಲಸೌಕರ್ಯ ಅಭಿಯಾನವನ್ನು ಅಧಿಕೃತವಾಗಿ ಪ್ರಾರಂಭಿಸಲಾಯಿತು. 2 ಅಕ್ಟೋಬರ್ 2014 ರಂದು ರಾಜ್ಘಾಟ್, ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ನಮಾಮಿ ಗಂಗೆ ಕಾರ್ಯಕ್ರಮ ಒಂದು ಸಮಗ್ರ ಸಂರಕ್ಷಣಾ ಮಿಷನ್ ಆಗಿದ್ದು, ಕೇಂದ್ರ ಸರ್ಕಾರವು ಜೂನ್ 2014 ರಲ್ಲಿ ಪ್ರಧಾನ ಕಾರ್ಯಕ್ರಮ ಎಂದು ಅನುಮೋದಿಸಿದ್ದು, ರಾಷ್ಟ್ರೀಯ ನದಿಯ ಮಾಲಿನ್ಯ ಸಂರಕ್ಷಣೆ ಮತ್ತು ಪುನರುಜ್ಜೀವನದ ಪರಿಣಾಮಕಾರಿ ತಗ್ಗಿಸುವಿಕೆಯ ಅವಳಿ ಉದ್ದೇಶಗಳನ್ನು ಸಾಧಿಸಲು 10 ಕೋಟಿ ಮೀಸಲಿಡಲಾಗಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಎಂಬುದು ಭಾರತ ಸರ್ಕಾರದ ವೈಯಕ್ತಿಕ ಅಭಿಯಾನವಾಗಿದ್ದು, ಇದು ಹೆಣ್ಣು ಮಕ್ಕಳಿಗಾಗಿ ಉದ್ದೇಶಿಸಲಾದ ಕಲ್ಯಾಣ ಸೇವೆಗಳ ಜಾಗೃತಿ ಮತ್ತು ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ರೂ. 100 ಕೋಟಿಯ ಆರಂಭಿಕ ನಿಧಿಯೊಂದಿಗೆ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಮಿಷನ್ ಇಂದ್ರಧನುಷ್ ಭಾರತ ಸರ್ಕಾರದ ಆರೋಗ್ಯ ಮಿಷನ್ ಆಗಿದೆ. ಇದನ್ನು ಒಕ್ಕೂಟದಿಂದ ಪ್ರಾರಂಭಿಸಲಾಯಿತು. 25 ಡಿಸೆಂಬರ್ 2014 ರಂದು ಆರೋಗ್ಯ ಸಚಿವ JP ನಡ್ಡಾ ಇದು 2 ವರ್ಷ ಒಳಗಿನ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಗರ್ಭಿಣಿಯರಿಗೆ ಲಸಿಕೆ ತಡೆಗಟ್ಟುವ 7 ರೋಗಗಳ ವಿರುದ್ಧ ಪ್ರತಿರಕ್ಷಣೆ ಮಾಡುವ ಗುರಿಯನ್ನು ಹೊಂದಿದೆ. ಕೇಂದ್ರ ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವ ಅನಂತ್ ಕುಮಾರ್ ಅವರು ಮಾರ್ಚ್ 12, 2015 ರಂದು ಫಾರ್ಮಾಜನ್ ಸಮಾಧಾನ್ ಯೋಜನೆಯನ್ನು ಪ್ರಾರಂಭಿಸಿದರು. ಇದು ಬೆಲೆಗೆ ಸಂಬಂಧಿಸಿದ ಗ್ರಾಹಕರ ಕುಂದುಕೊರತೆಗಳ ಪರಿಹಾರಕ್ಕಾಗಿ ವೆಬ್ ಸಕ್ರಿಯಗೊಳಿಸಿದ ಸಂಸ್ಥೆಯಾಗಿದೆ ಮತ್ತು ಔಷಧಿಗಳ ಲಭ್ಯತೆ ರಾಷ್ಟ್ರೀಯ ಔಷಧಿಯ ಬೆಲೆ ಪ್ರಾಧಿಕಾರದಿಂದ NPPA ರಚಿಸಲಾಗಿದೆ. ಸಂಸದ್ ಆದರ್ಶ ಗ್ರಾಮ್ ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವಾಗಿದ್ದು, ಸಾಮಾಜಿಕ ಅಭಿವೃದ್ಧಿ, ಸಾಂಸ್ಕೃತಿಕ ಅಭಿವೃದ್ಧಿ ಮತ್ತು ಗ್ರಾಮ ಸಮುದಾಯದ ಸಾಮಾಜಿಕ ಕ್ರೋಢೀಕರಣದ ಮೇಲೆ ಜನರಲ್ಲಿ ಪ್ರೇರಣೆಯನ್ನು ಹರಡುವುದನ್ನು ಒಳಗೊಂಡಿರುವ ಗ್ರಾಮಗಳಲ್ಲಿನ ಅಭಿವೃದ್ಧಿಯ ಮೇಲೆ ವಿಶಾಲವಾಗಿ ಕೇಂದ್ರೀಕರಿಸುತ್ತದೆ. ಜಯಪ್ರಕಾಶ್ ಅವರ ಜನ್ಮದಿನದಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆ DDU-GJY ಇಡೀ ಗ್ರಾಮೀಣ ಭಾರತಕ್ಕೆ ನಿರಂತರ ವಿದ್ಯುತ್ ಪೂರೈಕೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ. ನವೆಂಬರ್ 2014 ರಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.